ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು 28 ರಾಜ್ಯಗಳ ರಾಜಧಾನಿಗಳನ್ನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಬರೀ ರಾಜಧಾನಿಗಳನ್ನು ಮಾತ್ರ ಬರೆದಿದ್ದೇನೆ. 28 ರಾಜಧಾನಿಗಳನ್ನು ಮಾತ್ರ ಬರೆದಿದ್ದೇನೆ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್, ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ, ಅಸ್ಸಾಂನ ರಾಜಧಾನಿ ದಿಸ್ಪುರ, ಬಿಹಾರದ ರಾಜಧಾನಿ ಪಾಟ್ನಾ, ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ, ಗೋವಾದ ರಾಜಧಾನಿ ಪಣಜಿ. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅಷ್ಟೇ ನೀವು ಕರೆಕ್ಟಾಗಿ ಕೇಳ್ರಿ. ಗುಜರಾತಿನ ರಾಜಧಾನಿ ಗಾಂಧಿನಗರ, ಹರಿಯಾಣದ ರಾಜಧಾನಿ ಚಂಡೀಗಢ, ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಮತ್ತು ಧರ್ಮಶಾಲಾ, ಜಾರ್ಖಂಡದ ರಾಜಧಾನಿ ರಾಂಚಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಕೇರಳದ ರಾಜಧಾನಿ ತಿರುವನಂತಪುರ, ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್, ಮಹಾರಾಷ್ಟ್ರದ ರಾಜಧಾನಿ ಮುಂಬೈ, ಮಣಿಪುರ ರಾಜಧಾನಿ ಇಂಫಾಲ, ಮೇಘಾಲಯ ರಾಜಧಾನಿ ಶಿಲ್ಲಾಂಗ್, ಮಿಜೋರಾಂ ರಾಜಧಾನಿ ಐಜ್ವಾಲ್, ನಾಗಾಲ್ಯಾಂಡ್ ರಾಜಧಾನಿ ಕೋಹಿಮಾ, ಒಡಿಸ್ಸಾ ರಾಜಧಾನಿ ಭುವನೇಶ್ವರಿ, ಪಂಜಾಬ್ ರಾಜಧಾನಿ ಚಂಡೀಗಢ, ರಾಜಸ್ಥಾನದ ರಾಜಧಾನಿ ಜೈಪುರ, ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್, ತಮಿಳುನಾಡು ರಾಜಧಾನಿ ಚೆನ್ನೈ, ತ್ರಿಪುರದ ರಾಜಧಾನಿ ಅಗರ್ತಲ್, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ, ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ಲಾಸ್ಟ್ ಒನ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ. ಈ 28 ರಾಜ್ಯಗಳ ರಾಜಧಾನಿಯನ್ನು ಪರಿಪೂರ್ಣವಾಗಿ ಗೊತ್ತಿದ್ದರೆ, ಪೊಲೀಸ್ ಆಕಾಂಕ್ಷಿಯವರು ಈಗ ಯಾರಾದರೂ ಇದ್ದರೆ ಅವರು ನನ್ನ ವಿಡಿಯೋನ ನೋಡಿ ನಿಮಗೆ ಓದಿದ್ರೂ ಇನ್ನೊಂದು ಸಲ ರಿವ್ಯೂ ಆಗುತ್ತೆ. ಈ 28 ರಾಜ್ಯಗಳು ಯಾರಿಗೂ ಪರ್ಫೆಕ್ಟಾಗಿ ಗೊತ್ತಿರುತ್ತೆ, ಅವರ 1 ಮಾರ್ಕ್ಸು ಅವರ ಜೋಬಲ್ಲಿದ್ದಂಗೆ. ಥ್ಯಾಂಕ್ ಯು, ನಮಸ್ಕಾರ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.